ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ಮಸಾಲ ರೈಸ್ ಮಾಡ್ಲಿಕತ್ತಿದ್ದಾರೆ. ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಸೊ ಇಲ್ಲಿ ನೋಡ್ಬೋದು ನೀವು ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಆ್ಯಂಡ್ ಕೊತ್ತಂಬರಿ ತೊಗೊಂಡಿವಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಮೊದಲೇ ರೈಸ್ ಮಾಡ್ಕೊಂಡು ಈ ಥರ ಪರಾತ್ ಒಳಗೆ ಆರಿಸಿಟ್ಕೋಬೇಕು, ಸೊ ದ್ಯಾಟ್ ಅದು ಉದುರಾಗಬೇಕು. ಆ್ಯಂಡ್ ಇಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ತೊಗೊಂಡು ಅದು ಚೆಂದಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಕಲ್ಲಿನ ಜಜ್ಜಿದ್ರೆ ಮಸ್ತ್ ಆಗ್ತದೆ ರೀ. ಆ್ಯಂಡ್ ಇದು ಅನ್ನದ ಎಲೆ, ಸೊ ಮೋಸ್ಟ್ ಇಂಪಾರ್ಟೆಂಟ್, ಅನ್ನದ ಎಲೆ ಹಾಕೋಬೋದು, ಇಲ್ಲ ಅಂದ್ರೆ ಬಾಸುಮತಿ ರೈಸ್ನು ಕೂಡ ಹಾಕೋಬೋದು, ಅದರ ಸ್ಮೆಲ್ ಕೊಡ್ತದೆ. ಆ್ಯಂಡ್ ಇದು ಕಲ್ಲೊಳಗೆ ನೀವು ಜಜ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಅದು ಟೇಸ್ಟೇ ಬೇರೆ ಆಗ್ತದೆ. ಸೊ ವೆರೈಟೀಸ್ ಇರ್ತಾವೆ, ಮಿಕ್ಸರ್ ಒಳಗೆ ಹಾಕೊಂಡ್ರೆ ಬೇರೆ, ಕಲ್ಲೊಳಗೆ ಜಜ್ಕೊಂಡ್ರೆ ಬೇರೆ, ಕಲ್ಲೊಳಗೆ ಹಿಂಗೆ ಹೆರಿತಾರೆ ನೋಡ್ರಿ, ತುರಿತಾರೆ, ಅದು ಟೇಸ್ಟ್ ಕೊಡ್ತದೆ, ಅದು ಭಾರಿ ಅನಿಸ್ತದೆ. ಸೊ ಇಲ್ಲಿ ನಾನೆಲ್ಲ ಜಜ್ಜಿ ಕೊಡ್ಲಿಕ್ಕತ್ತೇನೆ. ಸೊ ನಮ್ಮ ಮಮ್ಮಿಗೆ ನಾ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಆಗಿದ್ದೆ. ಸೊ ಫುಲ್ ಪಟಾಪಟ ಎಲ್ಲ ಹೆಚ್ಚಿಕೊಟ್ಟೆ. ಮಮ್ಮಿ ಪಟಾಪಟ ಒಗ್ಗರಣೆ ಹಾಕಿದ್ರೆ ಹಾರ್ಡ್ಲಿ 5-10 ಮಿನಿಟ್ಸ್ ಒಳಗೆ ಮಸಾಲ ರೈಸ್ ರೆಡಿ. ಸೊ ಇಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕಾ, ಮೋಸ್ಟ್ ಇಂಪಾರ್ಟೆಂಟ್. 1-2 ಸ್ಪೂನ್ ತುಪ್ಪ, 2 ಸ್ಪೂನ್ ಆಯಿಲ್ ಹಾಕಬೇಕಾ. ದೆನ್ ನೆಕ್ಸ್ಟ್ ಆನಿಯನ್ ಹಾಕಬೇಕಾ. ಇದು ಜೀರಿಗೆ, ಸಾಸಿವೆ ಈ ಥರ ಎಲ್ಲ ಏನೂ ಹಾಕಬಾರ್ದು, ಜಸ್ಟ್ ಡೈರೆಕ್ಟ್ ಆನಿಯನ್ ಹಾಕಬೇಕಾ. ಆ್ಯಂಡ್ ಇದು ಮಸಾಲ ಎಲೆ ಹಾಕಬೇಕಾ. ಸೊ ಘಮ್ ಅಂತ ವಾಸನೆ ಕೊಡ್ತದೆ ನೋಡ್ರಿ. ಸೊ ಸ್ವಲ್ಪ ಆನಿಯನ್ ಗೋಲ್ಡನ್ ಫ್ರೈ ಆತಂದ್ರೆ ಸ್ವಲ್ಪ ಟೊಮ್ಯಾಟೊ ಹಾಕೋಬೇಕು, ಅದನ್ನು ಕೂಡ ಚೆಂದಾಗಿ ತಾಳಿಸ್ಬೇಕು, ಹಸಿ ವಾಸನೆ ಹೋಗ್ಬೇಕು. ನೀರು ವಗೇರ ಏನೂ ಹಾಕಬಾರ್ದು, ಜಸ್ಟ್ ಎಣ್ಣೆ ಮತ್ತು ತುಪ್ಪ ಒಳಗೆ ಚೆಂದಾಗಿ ಫ್ರೈ ಆಗಬೇಕು. ಅದು ಸ್ಮೆಲ್ ಇಡೀ ಮನಿ ಸ್ಮೆಲ್ ಕೊಡ್ತದೆ, ಸಾಲಿಡ್ ಅಂದ್ರೆ ಸಾಲಿಡ್ ಫ್ಲೇವರ್ ಬರ್ತದೆ ನೋಡ್ರಿ ಖರೇನ. ಇನ್ನೇನು ಟೊಮ್ಯಾಟೊ ಆಲ್ಮೋಸ್ಟ್ ಫ್ರೈ ಆಗತ್ತಪ್ಪ ಅಂದಾಗ ಅವಾಗ ಇದು ನಾವು ಏನು ಜಜ್ಜಿ ಇಟ್ಕೊಂಡಿರ್ತೀವಿ, ಬೆಳ್ಳುಳ್ಳಿ, ಕೊತ್ತಂಬರಿ ಆ್ಯಂಡ್ ಅಲ್ಲಾನ, ಅದನ್ನು ಕೂಡ ಅದ್ರೊಳಗೆ ಹಾಕಿ ಚೆಂದಾಗಿ ಸ್ವಲ್ಪ ತಾಳಿಸ್ಬೇಕು. ಆದ ನಂತರ ಸ್ವಲ್ಪ ಪುದೀನ ಹಾಕಬೇಕು. ಪುದೀನ ಅದನ್ನೇನು ಜಜ್ಜಬಾರ್ದು, ಅದು ಸಪ್ರೇಟ್ ಹಾಕಬೇಕು, ಅದು ಫ್ಲೇವರ್ ಕೊಡ್ತದೆ ಆ್ಯಕ್ಚುಲಿ. ಮಮ್ಮಿ ಕಡೆಯಿಂದ ಏನೋ ಅಡುಗೆ ಮಾಡಲಿ, ಮಮ್ಮಿ ಏನೋ ಮಾಡಲಿ, ಇಷ್ಟು ಟೇಸ್ಟಿ ಇರ್ತದಲ್ಲ, ಅವ್ರ ಹಂಗೆ ನಮಗೆ ಮಾಡ್ಲಿಕ್ಕೆ ದೇವ್ರಾಣಿ ಆಗಂಗಿಲ್ಲ ಖರೇನ ರೀ. ಮಮ್ಮಿ ರುಚಿನ ಬೇರೆ, ನಾವು ಅದು ಸೇಮ್ ಕೇಳ್ಕೊಂಡು ಹೋಗೋ ಮಾಡ್ತೀವಿ, ಬಟ್ ಆ ರುಚಿನ ಬರೋಂಗಿಲ್ಲ ಆ್ಯಕ್ಚುಲಿ. ಸೊ ಕಮೆಂಟ್ ಮಾಡಿರಿ ಯಾರ್ಯಾರು ಈ ಥರ ಆಗ್ತದೆ. ಯಾಕಂದ್ರೆ ಮಮ್ಮಿ ಮನೆಯೊಳಗೆ ಆಗಿದ್ದಂಥ ಅಡುಗೆ ನಾವು ನಮ್ಮ ಗಂಡಂದ್ರ ಮನೆಯೊಳಗೆ ಜರೂರ್ ಟ್ರೈ ಮಾಡ್ತೀವಿ, ಬಟ್ ಆ ಟೇಸ್ಟ್ ಒಟ್ಟು ಬರೋಂಗಿಲ್ಲ ಖರೇನ. ಐದರ್ ಉಪ್ಪರ ಆಗಿರ್ತದೆ, ಇಲ್ಲ ಹುಳಿಯರ ಕಮ್ಮಿ ಆಗಿರ್ತದೆ, ಇಲ್ಲ ಮಸಾಲಾರ ಜಾಸ್ತಿ ಆಗಿರ್ತದೆ, ಇಲ್ಲ ಕಮ್ಮಿ ಆಗಿರ್ತದೆ. ಸೊ ಸಮಥಿಂಗ್ ಆಗ್ತದೆ, ಬಟ್ ಮಮ್ಮಿ ಮನೆಯೊಳಗೆ ಮಾಡಿದ ಟೇಸ್ಟೇ ಬೇರೆ ಖರೇನ. ಸೊ ಇದು ಸ್ವಲ್ಪ ಕಲರ್ ಹಾಕಬೇಕು ಆ್ಯಕ್ಚುಲಿ. ಸ್ವಲ್ಪ ಒಂದು ಚಿಟಿಗೆಯಷ್ಟು ಕಲರ್ ಹಾಕಿ 1 ಸ್ಪೂನಷ್ಟು ನೀರು ಹಾಕೋಬೇಕು, ಸ್ವಲ್ಪ ಕಲಸಿ ಲಾಸ್ಟಿಗೆ ಇನ್ನೇನಪ್ಪ ಅನ್ನ ಆತಪ್ಪ ಅಂದಾಗ ಆಫ್ ಮಾಡಬೇಕು. ಆಫ್ ಮಾಡಿ ದೆನ್ ಇದು ನೀರು ಸ್ವಲ್ಪ 1 ಸ್ಪೂನಷ್ಟು ಈ ಥರ ಹಾಕೋಬೇಕು. ಲಾಸ್ಟಿಗೆ ಮತ್ತು ಮಮ್ಮಿ ತುಪ್ಪ ಹಾಕ್ಲಿಕ್ಕತ್ತಾರೆ, ಯಾಕಂದ್ರೆ ನಾವು ಹೋಗಿವಿ, ಹುಡುಗರೆಲ್ಲ ಹೋಗಿವಿ, ಹೀಗಾಗಿ ತುಪ್ಪದೊಳಗೆ ಕೈ ತೊಳಸ್ತಾರೆ ನಮ್ಮ ಮಮ್ಮಿ. ಸೊ ಹೀಗಾಗಿ ಇದನ್ನೆಲ್ಲ ಕಲರೆಲ್ಲ ಹಾಕಿ ಅದನ್ನು ವೇಸ್ಟ್ ಆಗಬಾರ್ದು ನೋಡ್ರಿ. ಸೊ ಈ ಥರ ಎಲ್ಲ ಹಾಕ್ಲಿಕ್ಕತ್ರಿ ಮಮ್ಮಿ. ಸೊ ಭಾಳ ಟೇಸ್ಟಿ ಆಗಿತ್ತು, ಅದು ನೀವು ಜರೂರ್ ಟ್ರೈ ಮಾಡಿರಿ. ಆ್ಯಂಡ್ ಇಲ್ಲಿನ ಟ್ರೈ ಮಾಡಿದೆ, ಬಿಸಿ ಬಿಸಿ ಮಮ್ಮಿ ಸ್ಪೂನ್ ಒಳಗೆ ಹಾಕ್ಕೊಟ್ರೆ ನೋಡಿ ಟೇಸ್ಟ್ ಮಾಡಂತಂದು ಸಾಲಿಡ್ ಅಂದ್ರೆ ಸಾಲಿಡ್. ಇನ್ಫ್ಯಾಕ್ಟ್ ಇಡೀ ಪಾತೇಲಿ ತಿನ್ನು ಅಷ್ಟು ಟೇಸ್ಟಿ ಆಗೈತೆ ಖರ್ರಿ ಹೇಳ್ಬೇಕಂದ್ರೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಡ್ಯಾಡಿಗೆ ಹೋಗಿ ಕೊಟ್ಟೆ, ನೋಡಿ ಪಾಪ ಹೆಂಗೆ ಆಗದ್ರಿ ಅಂತಂದು. ಸೊ ಡ್ಯಾಡಿನೂ ಟೇಸ್ಟ್ ಮಾಡ್ಲಿಕ್ಕತ್ತಿದ್ರು, ಅವರು ಸಾಲಿಡ್ ಅಂದ್ರೆ ಸಾಲಿಡ್ ಆಗದಂತ ಹೇಳಿದ್ರು. ಅಫ್ಕೋರ್ಸ್ ಹೆಂಡತಿ ಕೈ ರುಚಿ ಯಾರು ಬ್ಯಾಡ ಅಂತಾರ್ರಿ, ಮಸ್ತ್ ಆಗದಂತ ಹೇಳಬೇಕು ಅವ್ರು ಇನ್ಫ್ಯಾಕ್ಟ್. ಬಟ್ ರಿಯಲಿ ಖರೇನ ಟೇಸ್ಟ್ ಆಗಿತ್ತು. ಸೊ ಈ ನಿಮ್ದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್. ಜರೂರ್ ಇದು ಮಸಾಲ ರೈಸ್ ಟ್ರೈ ಮಾಡಿರಿ, ಖರೇನ ಮಸ್ತ್ ಆಗಿತ್ತು.